ನಮಸ್ಕಾರ. ಕರ್ನಾಟಕ ವಿಧಾನಮಂಡಲದ ಚಳಿಗಾಲದ ಅಧಿವೇಶನ ಡಿಸೆಂಬರ್ ತಿಂಗಳಲ್ಲಿ ಸುವರ್ಣ ವಿಧಾನಸೌಧದಲ್ಲಿ ನಡೆಯಲಿದೆ. ಪ್ರತಿ ವರ್ಷ ಈ ಅಧಿವೇಶನ ಟೈಮ್ನಲ್ಲಿ ಸಂಘಟನೆ ಪದಾಧಿಕಾರಿಗಳು, ವ್ಯಕ್ತಿಗಳು, ಗುಂಪುಗಳು ಅವರ ಮನವಿಯನ್ನು, ಅವರ ಪ್ರೊಟೆಸ್ಟನ್ನು ನಿಗದಿಪಡಿಸಿದ ಜಾಗೆಯಲ್ಲಿ ಮಾಡ್ತಾ ಇದ್ದಾರೆ. 2012ರಿಂದ ಈ ಅಧಿವೇಶನ ನಮ್ಮ ಸುವರ್ಣ ವಿಧಾನಸೌಧದಲ್ಲಿ ನಡೀತಾ ಇದೆ. ನಾವು ಅದರದ್ದು ಡೇಟಾ ಪರಿಶೀಲನೆ ಮಾಡಿದಾಗ ನಮಗೆ ಏನು ಕಂಡು ಬಂದಿದೆ ಅಂದರೆ, ಕೆಲವು ಸಲ ಈ ಪ್ರತಿಭಟನೆ ಹಿಂಸಾತ್ಮಕ ತಿರುವು ಪಡೆದು ಇಲ್ಲಿವರೆಗೆ 27 ಪ್ರಕರಣಗಳು ದಾಖಲು ಮಾಡಲಾಗಿದೆ. ಅದರಲ್ಲಿ 73 ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಮತ್ತು 21 ಸಾಮಾನ್ಯ ಜನರಿಗೆ ಗಾಯ ಆಗಿದೆ ಮತ್ತು 6 ಲಕ್ಷ ಮೇಲ್ಪಟ್ಟ ಆಸ್ತಿಯನ್ನು ನಷ್ಟ ಉಂಟಾಗಿದೆ. ಇದರ ಜೊತೆಗೆ ನ್ಯಾಷನಲ್ ಹೈವೇ 48 ನಮ್ಮ ಸುವರ್ಣ ವಿಧಾನಸೌಧ ಎದುರುಗಡೆಯಿಂದನೇ ಹೋಗ್ತಾ ಇದೆ. ಒಂದು ದಿನ ಸರಾಸರಿ 16,000ಕ್ಕಿಂತ ಮೇಲ್ಪಟ್ಟ ವಾಹನಗಳಂದು ಅಲ್ಲಿ ಸಂಚಾರ ಇರುತ್ತದೆ. ಕೆಲವು ಸಲ ಕೆಲವು ಪ್ರತಿಭಟನಾಕಾರರಿಂದ ಈ ಹೆದ್ದಾರಿಯನ್ನು ದೀರ್ಘಕಾಲ ತಡೆದು ಅದರಿಂದ ಸಾಕಷ್ಟು ಆರ್ಥಿಕ ನಷ್ಟ ಈ ಸಂಚಾರ ವ್ಯವಸ್ಥೆಗೆ ಉಂಟಾಗಿದೆ. ಇದರ ಜೊತೆಗೆ ದಿನಾಂಕ 10 ನವೆಂಬರ್ರಂದು ನಮ್ಮ ದೇಶದ ರಾಜಧಾನಿಯಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ ಆಗಿದೆ. ಅದರಿಂದ ಪೂರ್ತಿ ಪೊಲೀಸ್ ಇಲಾಖೆ ರಾಜ್ಯಾದ್ಯಂತ ಕಟ್ಟು ಎಚ್ಚರ ವಹಿಸ್ತಾ ಇದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ನಮ್ಮ ಅಧಿವೇಶನ ಶಾಂತಿಯುತವಾಗಿ ಆಗಬೇಕು. ಆ ದಿಕ್ಕಿನಲ್ಲಿ ನಾವು ಸೆಕ್ಷನ್ 163 ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ ಮತ್ತು ಹಳೆ CRPC 144 ಇದನ್ನು ಜಾರಿ ಮಾಡಿದ್ದೀವಿ. ದಿನಾಂಕ 1ರಿಂದ ದಿನಾಂಕ 21 ಡಿಸೆಂಬರ್ವರೆಗೆ ಈ ಚಾಲ್ತಿಯಲ್ಲಿ ಇರುತ್ತದೆ. ಯಾರ್ಯಾರು ಪದಾಧಿಕಾರಿಗಳು, ಸಂಘಟನೆಗಳು, ಗುಂಪುಗಳು, ವ್ಯಕ್ತಿಗಳು ಈ ಸೆಷನ್ ಕಾಲದಲ್ಲಿ ಪ್ರತಿಭಟನೆ ಅಥವಾ ಮೆಮೊರಂಡಮ್ ನೀಡಲು ಅಲ್ಲಿ ಇಚ್ಛೆ ಪಡ್ತಾರೆ, ಅವರು ಕಡ್ಡಾಯವಾಗಿ ಪೊಲೀಸ್ ಪರ್ಮಿಷನ್ ಕಮಿಷನರ್ ಆಫೀಸಿಂದ ಪಡೆಯಲು ನಾವು ಕೋರ್ತಾ ಇದ್ದೀವಿ. ಇದರ ಜೊತೆಗೆ ಏನೇನು ಷರತ್ತುಗಳು ನಾವು ಅದರ ಪೊಲೀಸ್ ಪರ್ಮಿಷನಲ್ಲಿ ನಮೂದು ಮಾಡ್ತೀವಿ ಅದರದ್ದು ಕೂಡ ಕಟ್ಟುನಿಟ್ಟಾಗಿ ಪಾಲನೆ ಮಾಡಲು ನಾವು ಕೋರ್ತಾ ಇದ್ದೀವಿ. ಕೆಲವು ಸಲ ಸಾವಿರಾರು ಸಂಖ್ಯೆಯಲ್ಲಿ ಜನರು ಅಲ್ಲಿ ಹೋಗಿದ್ದಾರೆ. ಅದರಿಂದ ಅಲ್ಲಿ ಕಾಯ್ದೆ ಮತ್ತು ಸುವ್ಯವಸ್ಥೆಗೆ ಧಕ್ಕೆ ಉಂಟಾಗಿದೆ. ಈ ವರ್ಷ ಈ ಎಲ್ಲ ಹಿನ್ನೆಲೆಯಲ್ಲಿ ನಾವು ಸಾವಿರಾರು ಜನರಿಗೆ ಪರ್ಮಿಷನ್ ನೀಡಲ್ಲ. ಆ ದಿನ ಎಷ್ಟು ಪ್ರತಿಭಟನೆಗಳು ಇವೆ, ಅದರಲ್ಲಿ ಎಷ್ಟು ಜನ ಬರ್ತಾಯಿದ್ರೆ ಆ ಮಾದರಿ ಮೇಲೇ ನಾವು ಕೆಲವು ಜನರಿಗೆ ಅನುಮತಿ ನೀಡ್ತೀವಿ. ಅದು ನಾವು ನಮ್ಮ ಪರ್ಮಿಷನ್ ಲೆಟರ್ನಲ್ಲಿ ನಮೂದು ಮಾಡ್ತೀವಿ. ಇದರ ಜೊತೆಗೆ ಸೋಷಿಯಲ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ, ಪ್ರಿಂಟ್ ಮೀಡಿಯಾನಲ್ಲಿ ಕೂಡ ಕೆಲವು ಅವರ ಪ್ರತಿಭಟನೆ ಬಗ್ಗೆ ಪ್ರಸಾರ ಮಾಡ್ತಾ ಇದ್ದಾರೆ. ಲಕ್ಷಾಂತರ ಜನ ಬನ್ನಿ, ಸಾವಿರಾರು ಜನ ಬನ್ನಿ ಅಂತ ಪ್ರಸಾರ ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮ ಕೋರಿಕೆ ಏನಿದೆ ಅಂದರೆ, ಮೊದಲು ನೀವು ಪೊಲೀಸ್ ಪರ್ಮಿಷನ್ ತಗೊಳ್ಳಿ. ಆ ಪರ್ಮಿಷನ್ನಲ್ಲಿ ನಾವು ಎಷ್ಟು ಜನರಿಗೆ ಅನುಮತಿ ನೀಡಿದ್ದೀವಿ ಅಷ್ಟೇ ಮಾತ್ರ ನೀವು ಪ್ರಸಾರ ಮಾಡಿ. ಈ ಪ್ರತಿಭಟನೆ ಮಾಡುವಾಗ ಯಾವುದೇ ಕಾನೂನು ಮತ್ತು ಸುವ್ಯವಸ್ಥೆಗೆ ಧಕ್ಕೆ ಉಂಟಾಗಿದರೆ, ಯಾವುದೇ ಸರ್ಕಾರಿ ಅಥವಾ ಆಸ್ತಿಗೆ ನಷ್ಟ ಉಂಟಾಗಿದರೆ, ಆ ಪ್ರಿವೆನ್ಷನ್ ಆಫ್ ಡ್ಯಾಮೇಜ್ ಟು ಪಬ್ಲಿಕ್ ಪ್ರಾಪರ್ಟಿ ಆ್ಯಕ್ಟ್ ಪ್ರಕಾರ ಆಯೋಜಕರಿಂದ ಆ ಕ್ಲೇಮ್ ಮಾಡೋಕ್ಕೆ ಆ ಆ್ಯಕ್ಟ್ನಲ್ಲಿ ಅವಕಾಶ ಇದೆ. 2020ರಲ್ಲಿ ಬೆಂಗಳೂರು ನಗರದಲ್ಲಿ ಇದೇ ಥರ ಒಂದು ಘಟನೆ ಆಗಿದ್ದಾಗ 1 ಕೋಟಿ ಮೇಲ್ಗಡೆ ಅದರಲ್ಲಿ ಕ್ಲೇಮ್ ಈ ಆಯೋಜಕರಿಂದ ಮಾಡಲಾಗಿತ್ತು. ಒಟ್ಟಾರೆ ಈ ಬೆಳಗಾವಿ ಅಧಿವೇಶನವನ್ನು ಶಾಂತಿಯುತವಾಗಿ ನಡೆಸಲು ನಾವು ನಿಮ್ಮ ಎಲ್ಲರದು ಸಹಕಾರ ಕೋರುತ್ತಾ ಇದ್ದೀವಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.